ಸಮಸ್ತ ಕನ್ನಡಿಗರಿಗೆ ಕನ್ನಡಿಗ ಮಾಡೋ ನಮಸ್ತೆ. ವೀಕ್ಷಕರೇ, ಮನೆಯಲ್ಲಿ ಗರಂ ಮಸಾಲ ಬಳಸೋದು ಸಾಮಾನ್ಯ. ಅದನ್ನು ನಾವು ಅಂಗಡಿಯಿಂದ ತರದೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಭಾಳ ಸಿಂಪಲ್ಲಾಗಿ ಭಾಳ ಬೇಗ ಮಾಡ್ಕೊಳ್ಳೋವಂಥ ಒಂದು ಐಡಿಯಾನ ಕೊಡ್ತೀನಿ, ಬನ್ನಿ ನೋಡೋಣ. 3 ಸ್ಪೂನು ಧನಿಯಾ, 1.5 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು ಕಾಳು, 5ರಿಂದ 6 ಚಕ್ಕೆ, ಜಾಯಿಪತ್ರೆ 1, ಜಾಯಿಕಾಯಿ 1, 1 ಸ್ಪೂನು ಮೆಣಸು, 1 ಸ್ಪೂನು ಏಲಕ್ಕಿ, 5ರಿಂದ 6 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಕಲ್ಲು ಹೂವು, 5ರಿಂದ 6 ಪಲಾವ್ ಎಲೆ, ಸ್ಟಾರು 5 ಟೀ ಸ್ಪೂನ್ ಲವಂಗ, 1 ಟೀ ಸ್ಪೂನು, 5ರಿಂದ 5 ಕಪ್ಪು ಏಲಕ್ಕಿ. ಇಷ್ಟನ್ನು ನಾವು ತಗೋಬೇಕು. ಮತ್ತು ಇದನ್ನು ರೋಸ್ಟ್ ಮಾಡೋಣ, ಫ್ರೈ ಮಾಡಬೇಕು ಒಂದೊಂದೇ. ಫಸ್ಟ್ ಧನಿಯಾನ ಹಾಕ್ಕೊಂಡು ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಆಗಬೇಕು. ನಂತರ ಕಾಳು ಮೆಣಸನ್ನ ಸ್ವಲ್ಪ ಒಂದು ನಿಮಿಷ ಮಾಡಿಕೊಂಡು ಜೀರಿಗೆನ 1 ನಿಮಿಷ ಹಂಗೆ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಅದು ಎತ್ತಿಟ್ಬಿಟ್ಟು ಆಮೇಲೆ ಎಲ್ಲ ಮಸಾಲ ಐಟಮ್ಸ್ಗಳನ್ನ ಎಲ್ಲ ಹಾಕ್ಕೊಂಡು ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. 3 ಮಿನಿಟ್ಸ್ ರೋಸ್ಟ್ ಮಾಡಿಬಿಟ್ಟು ಒಣಮೆಣ್ಸಿನ್ಕಾಯಿ ಏನಕ್ಕೆ ಹಾಕೋದು ಅಂದರೆ ತುಂಬ ದಿನ ಇಟ್ಟರೆ ಕೆಡಲ್ಲ ಇದು ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕೋದು. ಇದನ್ನೆಲ್ಲ ರೋಸ್ಟ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಆರಕ್ಕಿಡಬೇಕು. ಆರಾದಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ನೋಡಿ, ಈ ರೀತಿ ಪೌಡ್ರ್ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೊಂದು ಗ್ಲಾಸ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ 6 ತಿಂಗಳು ಇದನ್ನ ಇಟ್ಕೋಬೋದು, ಕೆಡೋದಿಲ್ಲ. ಸೊ ನೋಡೋದಿಲ್ಲ ವೀಕ್ಷಕರೇ, ಇದು ನಿಮ್ಮ ಮನೆಯಲ್ಲಿ ನೀವೇ ಹೇಗೆ ಸರಳವಾಗಿ ಗರಂ ಮಸಾಲನ ಮಾಡ್ಕೊಳ್ಳಿಕ್ಕೆ ಇರುವಂಥ ವಿಧಾನ. ಸೊ ಇದನ್ನು ಮಾಡಿಕೊಂಡು ಟ್ರೈ ಮಾಡಿ. ಹಾಗೆಯೇ ಇದು ನಿಮ್ಗೆ ಚೆನ್ನಾಗಿದೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆಯೇ ಈ ಥರದ ಹೊಸ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.